ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ವೇದ ಅಧ್ಯಯನವನ್ನು ಮಾಡುವಂತಹ ಈ ಒಂದೊಳ್ಳೆಯ ಸಂದರ್ಭಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಾಕ್ಯವನ್ನು ಓದಿಕೊಳ್ಳೋಣ. ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ದೇವರ ವಾಕ್ಯ ಹೇಳ್ತದೆ, ನಾವು ಅಶಕ್ತರಾಗಿದ್ದಾಗ ಕ್ರಿಸ್ತನು ನಮಗೋಸ್ಕರ ಪ್ರಾಣವನ್ನು ಕೊಟ್ಟನು. ಯಾವ ರೀತಿಯಲ್ಲಿ ಅಶಕ್ತರಾಗಿದ್ವಿ ನಾವು? ಪೌಲ ಹೇಳ್ತಾನೆ, ನಾವು ಅಶಕ್ತರಾಗಿದ್ವಿ. ಅದರ ಅರ್ಥ ಇಲ್ಲಿ ಶರೀರದ ಶಕ್ತಿಯ ಬಗ್ಗೆ ಅಲ್ಲ ಇಲ್ಲಿ ಹೇಳ್ತಾ ಇರೋದು. ಕೆಲವು ಟೈಮ್ಗಳಲ್ಲಿ ನಾವು ಅಶಕ್ತರು ಅಂತ ಹೇಳಿದಾಗ ನಮಗನ್ಸುತ್ತೆ ನಾವು ಬಲವಿಲ್ಲದವರು, ಬಲಹೀನರು, ಶಕ್ತಿ ಇಲ್ಲದವರು, ಆರೋಗ್ಯವಿಲ್ಲದವರು ಎಂಬ ಯೋಚನೆ ಎಲ್ಲ ನಮ್ಮ ಜೀವಿತದಲ್ಲಿ ಬರ್ತದೆ. ಆದರೆ ದೇವರ ವಾಕ್ಯವನ್ನು ಓದುವಾಗ ಅಶಕ್ತರು ಎಂಬ ಪದವನ್ನು ಅಲ್ಲಿ ಕೊಟ್ಟಿರುವುದರ ಉದ್ದೇಶ ಏನು ಅಂತ ಹೇಳಿದ್ರೆ, ನಾನು, ನೀವು, ನಾವೆಲ್ಲರೂ ಪಾಪ ಮಾಡಿದವರು. ಪೌಲ ರೋಮಾಪತ್ರಿಕೆ 3ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ನೀತಿವಂತನು ಇಲ್ಲ, ಒಬ್ಬನಾದರೂ ಇಲ್ಲ. ತಿಳುವಳಿಕೆಯುಳ್ಳವನು ಇಲ್ಲ, ದೇವರನ್ನು ಹುಡುಕುವವನು ಇಲ್ಲ. ಹಾಗಾದರೆ ಎಲ್ಲರೂ ಪಾಪದಲ್ಲಿ ಬಿದ್ದಿದ್ದಾರೆ, ಎಲ್ಲರೂ ಪಾಪದಲ್ಲಿ ಮುಳುಗಿದ್ದಾರೆ. ಆ ವ್ಯಕ್ತಿಗಳು ಮೇಲೆ ಬರುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಉದಾಹರಣೆ, ಒಂದು ಬಾವಿಯಲ್ಲಿ ಒಬ್ಬ ವ್ಯಕ್ತಿ ಬಿದ್ದರೆ ಅವನ ಮೇಲೆ ಬರಬೇಕು ಅಂದರೆ ಅವನಿಗೊಂದು ಏಣಿ ಬೇಕು, ಅಥವಾ ಹಗ್ಗ ಬೇಕು, ಇತರರ ಸಹಾಯ ಬೇಕು. ಅವನೊಬ್ಬನೇ ಆಳವಾದ ಬಾವಿಯಿಂದ ಮೇಲೆ ಬರೋಕ್ಕೆ ಸಾಧ್ಯ ಇಲ್ಲ. ಅದು ನಮಗೆಲ್ಲ ಗೊತ್ತಿರುವಂತಹ ಒಂದು ಕಾರ್ಯ. ಹಾಗಾದರೆ ಅಶಕ್ತನವನು, ಬಾವಿಯಲ್ಲಿ ಬಿದ್ದಿರುವಂತಹ ವ್ಯಕ್ತಿ ಅಶಕ್ತನು. ಇನ್ನೊಬ್ಬನ ಸಹಾಯವಿಲ್ಲದಿರುವಾಗ ಅವನ ಮೇಲೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಪೌಲ ಆ ಪದವನ್ನು ಯೂಸ್ ಮಾಡ್ತಾನೆ, ನಾವು ಅಶಕ್ತರಾಗಿದ್ದಾಗ. ಅದರ ಅರ್ಥ ನಾವು ಪಾಪದಲ್ಲಿದ್ದು, ಪಾಪದಲ್ಲಿ ಮುಳುಗಿ, ಪಾಪದಲ್ಲಿ ಜೀವಿಸುತ್ತಾ ಮುಂದೆ ಸಾಗ್ತಾ ಇರುವಾಗ ನಮ್ಮ ಪುಣ್ಯಕ್ರಿಯೆಗಳಿಂದ, ನಮ್ಮ ಒಳ್ಳೆಯ ಕಾರ್ಯಗಳಿಂದ ತಪ್ಪಿಸಿಕೊಂಡು ಪಾಪದ ಕೆಸರಿನಿಂದ ಮೇಲೆ ಬರುವುದಕ್ಕೆ ಸಾಧ್ಯವಿಲ್ಲದಂತಹ ಸ್ಥಿತಿಯಲ್ಲಿದ್ದಾಗ, ನಾಶನದ ಗುಂಡಿಯಲ್ಲಿ ಬಿದ್ದಾಗ, ಅಲ್ಲಿಂದ ನಮಗೆ ಮೇಲೆ ಬರುವುದಕ್ಕೆ ಸ್ವತಃ ಬಲ ಇರಲಿಲ್ಲ. ನಾವು ಬಲಹೀನರಾಗಿದ್ವಿ, ನಾವು ಅಶಕ್ತರಾಗಿದ್ವಿ, ನಾವು ಮೇಲೆ ಬರುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ವಿ ಆರ್ ನಾಟ್ ಕಮಿಂಗ್ ಔಟ್. ನಾವು ಮೇಲೆ ಬರೋಕ್ಕಾಗ್ತಾ ಇಲ್ಲ. ಭಾಳ ಕಷ್ಟಪಡ್ತಾ ಇದ್ವಿ. ಪುಣ್ಯಕ್ರಿಯೆಗಳನ್ನು ಮಾಡ್ತಾರೆ. ಹಳೆ ಒಡಂಬಡಿಕೆ ಕಾಲದಲ್ಲಿ ಓದುವಾಗ ಯಜ್ಞಗಳನ್ನು ಮಾಡ್ತಾರೆ, ಪುಣ್ಯಕ್ರಿಯೆಗಳನ್ನು ಮಾಡ್ತಾರೆ, ದಾನ ಧರ್ಮಗಳನ್ನು ಮಾಡ್ತಾರೆ. ಬಟ್ ಇದು ಯಾವುದು ಅವರನ್ನು ಪಾಪದಿಂದ ಮೇಲೆ ತರ್ತಾ ಇಲ್ಲ. ಮನಸ್ಸಿಗೆ ಸ್ವಲ್ಪ ಕಾಲ ಸಮಾಧಾನ ಸಿಗ್ತಾ ಇರ್ಬೋದು, ಸ್ವಲ್ಪ ಕಾಲ ಒಂದು ಆನಂದ ಸಿಗ್ತಾ ಇರ್ಬೋದು. ಆದರೆ ಅವರ ಜೀವಿತದಲ್ಲಿ ಅವರಿಗೆ ಪೂರ್ಣವಾದ ಒಂದು ಬಿಡುಗಡೆಗೆ ಅವ್ರಿಗೆ ಬರುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದನ್ನು ಪೌಲ ರೋಮ ಪತ್ರಿಕೆಯಲ್ಲಿ ಬರೀತಾನೆ, ನಾವು ಅಶಕ್ತರಾಗಿದ್ದಾಗ ಕ್ರಿಸ್ತನು ಭಕ್ತಿಹೀನರಿಗೋಸ್ಕರ ನೇಮಿತ ಕಾಲದಲ್ಲಿ ಪ್ರಾಣ ಕೊಟ್ಟನು. ಅದರ ಅರ್ಥ ನಾನು, ನೀವು ಅಶಕ್ತರಾಗಿದ್ವಿ. ದೇವರ ಸನ್ನಿಧಿಗೆ ಬರುವುದಕ್ಕೆ ನಮ್ಮ ಸ್ವಂತ ಪ್ರಯತ್ನದಿಂದ ಸಾಧ್ಯವಾಗಲಿಲ್ಲ. ಅಂಥ ಸಮಯದಲ್ಲಿ ನಮ್ಮ ಅಶಕ್ತಿಯನ್ನು ನೋಡಿ, ನಮ್ಮ ಬಲಹೀನತೆಯನ್ನು ನೋಡಿ, ನಮ್ಮ ಪ್ರಯತ್ನಗಳಿಗೆ ಪರಿಹಾರವಿಲ್ಲದ್ದನ್ನು ನೋಡಿ ಕ್ರಿಸ್ತನು ನಮಗೋಸ್ಕರವಾಗಿ ಪ್ರಾಣವನ್ನು ಕೊಟ್ಟನೆಂಬುದಾಗಿ ವಾಕ್ಯ ಹೇಳುತ್ತೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಸ್ವಂತ ಬಲದಿಂದ ನಾವು ಬರಲಿಲ್ಲ, ಸ್ವಂತ ಶಕ್ತಿಯಿಂದ ನಾವು ದೇವರ ಸನ್ನಿಧಾನದಲ್ಲಿ ಬಂದಿಲ್ಲ, ಬರುವುದಕ್ಕೆ ನಮಗೆ ಸಾಧ್ಯವೂ ಇಲ್ಲ. ಆದರೆ ಅದೇ 8ನೇ ವಾಕ್ಯದಲ್ಲಿ ಹೇಳ್ತಾನೆ, ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ. 10ನೇ ವಾಕ್ಯದಲ್ಲಿ ಓದ್ತೇವೆ, ದೇವರಿಗೆ ವೈರಿಗಳಾಗಿದ್ದ ನಾವು. ಹಾಗಾದರೆ ಪೌಲ ಇಲ್ಲಿ 4 ಪದಗಳನ್ನು ಹೇಳ್ತಾನೆ. ನಾವು ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಾಗ ನಮಗಿದ್ದಂತಹ ಯೋಗ್ಯತೆಗಳ ಬಗ್ಗೆ ಹೇಳುವಾಗ, 1, ನಾವು ಅಶಕ್ತರಾಗಿದ್ವಿ, 2, ಭಕ್ತಿಹೀನರಾಗಿದ್ವಿ, 3, ಪಾಪಿಗಳಾಗಿದ್ವಿ, 4, ನಾವು ವೈರಿಗಳಾಗಿದ್ವಿ. ಹಾಗಾದರೆ ಯಾರೂ ಸಹ ಅಶಕ್ತರನ್ನು ತನ್ನ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಸ್ಕೊಳ್ಳಲ್ಲ. ಪಾಪದಲ್ಲಿ ಅಥವಾ ಕುಡಿದು ಓಲಾಡ್ತಾ ಇರುವಂಥ ವ್ಯಕ್ತಿಯನ್ನು ಕೆಲಸಕ್ಕೆ ಸೇರಿಸ್ಕೊಳ್ಳಲ್ಲ. ವೈರಿಯಾಗಿರುವಂಥ ವ್ಯಕ್ತಿಯನ್ನು ತನ್ನ ಕಂಪನಿಯಲ್ಲಿ ಸೇರಿಸ್ಕೊಳ್ಳಲ್ಲ. ಹಾಗಾದರೆ ಕ್ರಿಸ್ತನು ನಮ್ಮನ್ನು ಆರಿಸ್ಕೊಂಡಾಗ, ಅಥವಾ ಕ್ರಿಸ್ತನು ನಮಗಾಗಿ ಪ್ರಾಣ ಕೊಟ್ಟಾಗ ನಮ್ಮ ಯೋಗ್ಯತೆಗಳೇನಾಗಿತ್ತು? ನಮ್ಮ ಅರ್ಹತೆಗಳೇನಾಗಿತ್ತು? ಅಯೋಗ್ಯತೆಗಳೇ ಯೋಗ್ಯತೆಯಾಗಿತ್ತು. ನಮ್ಮ ಯೋಗ್ಯತೆ ಏನು? ಅಯೋಗ್ಯತೆಗಳೇ. ನಾವು
ಅರ್ಹರಾಗಿರಲಿಲ್ಲ. ಕ್ರಿಸ್ತನ ಮರಣವನ್ನು ನಮ್ಮ ಪಾಪ ತೊಳೆಯುವುದಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಅದರ ಅರ್ಥ ನಾವು ಪಾಪದಲ್ಲಿ ಮುಳುಗಿದ್ವಿ. ಕ್ರಿಸ್ತನ ಮರಣ ನಮ್ಮ ಪಾಪವನ್ನು ತೊಳೆಯುವಷ್ಟು ಶಕ್ತಿ ಉಳ್ಳದ್ದಾಗಿತ್ತು. ನಾವು ಅಶಕ್ತರಾಗಿದ್ವಿ, ನಾವು ಪಾಪಿಗಳಾಗಿದ್ವಿ, ನಾವು ವೈರಿಗಳಾಗಿದ್ವಿ. ಆದರೂ ನಮ್ಮ ಪಾಪವನ್ನು, ನಮ್ಮ ವೈರತ್ವವನ್ನು, ನಮ್ಮ ಅಶಕ್ತಿಯನ್ನು ನೋಡದೆ ನಮ್ಮನ್ನು ಎಲ್ಲರೂ ತಿರಸ್ಕರಿಸಿದಾಗ ನಮ್ಮನ್ನು ಪ್ರೀತಿ ಮಾಡಿದಂತಹ ಆ ದೇವರ ಪ್ರೀತಿಗಾಗಿ ದೇವರಿಗೆ ಸ್ತೋತ್ರ. ಈ ಹಗಲ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನನ್ನನ್ನು ಪ್ರೀತಿ ಮಾಡಿದ ನಿನ್ನ ಮಹಾ ಪ್ರೀತಿಗಾಗಿ ಸ್ತೋತ್ರ. ನಾನು ಸ್ವತಃ ತಪ್ಪಿಸಿಕೊಂಡು ಹೊರಗೆ ಬರುವುದಕ್ಕೆ ಸಾಧ್ಯವಿಲ್ಲದೆ ಅಶಕ್ತನಾಗಿ ನರಳಾಡ್ತಾ ಇರುವಾಗ ನನಗಾಗಿ ಪಾಪದ ಕೆಸರಿಗೆ ಇಳಿದು ಬಂದು, ಈ ಭೂಮಿಗೆ ಇಳಿದು ಬಂದು ನನ್ನನ್ನು, ನಿಮ್ಮನ್ನು ರಕ್ಷಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರ ಹಸ್ತಗಳಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ದಿವಸ ದೇವರೇ, ನಾವು ಕೃತಜ್ಞತೆಯಿಂದ ನಿನ್ನ ಬಳಿಗೆ ಬಂದಿದ್ದೇವೆ. ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಕ್ಕಾಗಿ ಸ್ತೋತ್ರ. ನಾವು ಅಶಕ್ತರಾಗಿದ್ದಾಗಲೂ ನಮ್ಮನ್ನು ಬಿಡಿಸುವುದಕ್ಕಾಗಿ ನೀನು ಪ್ರಾಣ ಕೊಟ್ಟದ್ದಕ್ಕಾಗಿ ಸ್ತೋತ್ರ. ನಾವು ಪಾಪಿಗಳಾಗಿದ್ದಾಗಲೂ, ನಾವು ವೈರಿಗಳಾಗಿದ್ದಾಗಲೂ ನಮ್ಮನ್ನು ತಿರಸ್ಕರಿಸದೆ ನಮ್ಮನ್ನು ಪ್ರೀತಿ ಮಾಡಿದ ನಿನ್ನ ಪ್ರೀತಿಗಾಗಿ ನಿನಗೆ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.